ಪ್ರಜಾಪ್ರಭುತ್ವದಲ್ಲಿ ಭಾಳಷ್ಟು ಒತ್ತಾಯ ಬರ್ತದೆ. ನಾವು ಕೂಡ ಭಾಳ ಜನ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ವಿ, ಅದೆಲ್ಲ ಇರ್ತದೆ. ಆದರೆ ಸಚಿವರು ಆಗಿ ಅವ್ರು ಏನು ಕೆಲಸವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ನೀಟ್ ಅಂದರೆ ಒಂದು ಇಂಡಿಪೆಂಡೆಂಟ್ ಬಾಡಿ, ಅದು NTA ಅನ್ನೋದು ಇಂಡಿಪೆಂಡೆಂಟ್ ಬಾಡಿ. ಅವ್ರಿಗೆ ಸರ್ವ ಅಧಿಕಾರವನ್ನು ಕೊಟ್ಟಿದ್ದೇವೆ. ಅವ್ರ ಮೇಲೆ ಈಗಾಗಲೇ ಕ್ರಮ ಆಗಿದೆ, ಹಲವಾರು ಜನರನ್ನು ಕಿತ್ತು ಒಗೆದಿದ್ದಾರೆ. ಈಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ಎಂಟ್ರೆನ್ಸ್ ಪ್ರಾಬ್ಲಮ್ ಇದೆ, ಜಾಗ ಸಮಸ್ಯೆ ಇದೆ. ಅಲ್ಲಿ ಖಾಸಗಿಯವರು ಜಾಗ ಬಿಟ್ಟುಕೊಡ್ತಾ ಇಲ್ಲ, ಕೋರ್ಟಲ್ಲಿದೆ. ಅದನ್ನು ಮಾತುಕತೆ ಮುಖಾಂತರ ಬಗೆಹರಿಸುವಂಥ 2-3 ನಾನು ಪ್ರಯತ್ನ ಈಗಾಗಲೇ ಮಾಡಿದ್ದೇನೆ. ಒಂದೇ ನಿಮಿಷ ಅದು ಪ್ರಯತ್ನ ಮಾಡಿದ್ದೇನೆ, ಅದಕ್ಕಿನ್ನ ಫಲ ಸಿಕ್ಕಿಲ್ಲ. ಬರುವಂಥ ದಿನಗಳಲ್ಲಿ ಮತ್ತೆ ಮರು ಪ್ರಯತ್ನವನ್ನು ಮಾಡ್ತೀನಿ. ಈ ಮೇಕೆದಾಟು ತಮಿಳುನಾಡು ಸರ್ವಾನುಮತದಿಂದ ಮೇಕೆದಾಟು ಅಸೆಂಬ್ಲಿಯಲ್ಲಿ ಸರ್ವಾನುಮತ ಮಾಡಿದ್ರೇನು ಬಿಟ್ಟರೇನು ಅದು ಸಂಬಂಧ ಇಲ್ಲ. ಈಗಾಗಲೇ ಕೋರ್ಟಲ್ಲಿ ತಮಿಳುನಾಡು ಹೋದಾಗ ಕೋರ್ಟ್ನವ್ರು ಹೇಳಿದ್ದಾರೆ, ನಾವೀಗ ಹಸ್ತಕ್ಷೇಪ ಮಾಡೋದಿಲ್ಲ, ಇದು ತಾಂತ್ರಿಕವಾಗಿ ಏನೆಲ್ಲ ಆಗುತ್ತೆ ಅದೆಲ್ಲ ಆಗಲಿ, ನಾವೀಗ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಅವ್ರ ಕೇಸನ್ನು ಕಿತ್ತೋಗಿದ್ದಾರೆ. ಹೀಗಾಗಿ ಈಗ DPRನ ರಾಜ್ಯ ಸರ್ಕಾರ ತಯಾರು ಮಾಡ್ತಾಯಿದೆ. ಆದಷ್ಟು ಬೇಗನೆ ಅದನ್ನು ತಯಾರು ಮಾಡಿ ಅನುಮತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮೆಲ್ಲ ಲಕ್ಷ್ಯ ಇರಬೇಕು. ನೀರಿನ ವಿಚಾರದಲ್ಲಿ, ಜಲ ನೆಲ ಜನರ ವಿಚಾರದಲ್ಲಿ ರಾಜ್ಯಕ್ಕೆ ಹಿತಾಸಕ್ತಿಯಿಂದ ನಾವೆಲ್ಲ ಒಂದಾಗಿದ್ದೇವೆ. ಅದಕ್ಕೆ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ತದೆ ಅದು ನಾವೆಲ್ಲರೂ ಕೂಡ ರಾಜ್ಯ ಹಿತ ದೃಷ್ಟಿಯಿಂದ ಒಂದಾಗಿ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನಾನು ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ, ನೀವು ಈ ಸರ್ಕಾರ ಬಂದಿದೆಯಲ್ಲ, ನಿಮ್ಮ ಬೆಂಬಲದಿಂದ ಬಂದಿದೆ. ಅಲ್ಲಿ ನಿಮ್ಮ ಕರ್ನಾಟಕದ ಹಿತಾಸಕ್ತಿ ಮತ್ತು ಅದರಲ್ಲಿ ವಿಶೇಷವಾಗಿ ಮೇಕೆದಾಟು ಇಡೀ ದಕ್ಷಿಣ ಭಾರತ ಹೃದಯ ಭಾಗವಂತ ಹೇಳಿದ್ದೀರಿ. ಆ ಹೃದಯ ಭಾಗಕ್ಕೆ ಘಾಸಿಯಾಗುವಂಥ ಕೆಲಸವನ್ನು ತಮಿಳುನಾಡು ಮಾಡ್ತಾಯಿದ್ದಾರೆ. ನೀವು ನಿಮ್ಮ ಬೆಂಬಲವನ್ನು ಹಿಂತಕ್ಕೊಡ್ರಿ, ಅವರಿಗೆ ಒಂದು ಬಿಗಿಯನ್ನು ಹಾಕಿ ಹಿಂತಕ್ಕೊಡ್ರಿ. ಅವರು ಆ ರೆಸೊಲ್ಯೂಷನನ್ನು ಹಿಂತಕ್ಕೊಳ್ಳಿಲ್ಲ ಅಂದರೆ ನೀವು ಬೆಂಬಲ ಹಿಂತಕ್ಕೊಳ್ಳಿ. ಬೇಡ್ತಿ ಹೊಡೆದ ಈಗ ರಾಜ್ಯ ಸರ್ಕಾರ DPR ಮಾಡ್ತಾಯಿದೆ. DPR ಮಾಡಿದ ತಕ್ಷಣವೇ ಅದನ್ನು ಕೈಗೆತ್ತಿಕೊಳ್ಳೋದಕ್ಕೆ ಮತ್ತೆ ನಾವು ಹೋರಾಟವನ್ನು ಮಾಡ್ತೀವಿ. ಸರ್, ನಿಮ್ಮ ಗಮನಕ್ಕೆ ಅಂಕೆ ಸಂಖ್ಯೆಗಳು ಸುಮ್ಮನೆ ಬರಲ್ಲ, ಸಾಧನೆಯಿಂದ ಅಂಕೆ ಸಂಖ್ಯೆ ಬಂದಿದೆ. ನಮ್ಮ ಸಂಕಲ್ಪ ಸಾಧನೆಯಾಗಿ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಅಂಕೆ ಸಂಖ್ಯೆ ಬಂದಿದೆ. ಸುಮ್ಮನೆ ಅಂಕೆ ಸಂಖ್ಯೆ ಬರೋದಿಲ್ಲ. ಕಾಂಗ್ರೆಸ್ನವ್ರು ಅಂಕೆ ಸಂಖ್ಯೆಗಳನ್ನು ಕೊಡ್ತಾರೆ, ಹಂಗಂದ್ರೆ ಬರೀ ಅಂಕೆ ಸಂಖ್ಯೆ ಆಡಳಿತ. ನಾನು ಡೈಲಿ ಪೇಪರ್ನಲ್ಲಿ ಬರೀ ಅಂಕೆ ಸಂಖ್ಯೆಗಳಿರ್ತದೆ, ಬಿಟ್ಟರೆ ಏನಿದೆ. ಕಾಂಗ್ರೆಸ್ಸಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. UPA ಸರ್ಕಾರ ಇದ್ದಾಗ ಇಂಥ ಹಲವಾರು ಪ್ರಕರಣಗಳಾಗಿದೆ, ಎಲ್ಲ ರಾಜ್ಯಗಳಲ್ಲಾಗಿದೆ. ಒಂದೇ ನಿಮಿಷ ಕೇಳಿ, ನೀಟ್ ಇರಲಿಲ್ಲ ಅವಾಗ. ಒಂದೇ ನಿಮಿಷ, ನೀವು ಇದನ್ನು ಕರೆಕ್ಟಾಗಿ ಸೀಕ್ವೆನ್ಸ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. UPA ಸರ್ಕಾರ ಇದ್ದಾಗ ರಾಜ್ಯಗಳಲ್ಲಿ ಈ ಥರ ಎಕ್ಸಾಮಿನೇಷನ್ ಆಗ್ತಾಯಿತ್ತು. CET ಮತ್ತು ಮೆಡಿಕಲ್ ಕಾಲೇಜ್ ಎಕ್ಸಾಮಿನೇಷನ್ ರಾಜ್ಯದಲ್ಲಿ ಆಗ್ತಿತ್ತು. ನಮ್ಮ ರಾಜ್ಯದಲ್ಲೇ ಈ ಥರ ಪೇಪರ್ ಲೀಕ್ ಆಗಿ 2-3 ಸತಿ ಪೋಸ್ಟ್ಪೋನ್ ಆಗಿದೆ. ಕರ್ನಾಟಕದಲ್ಲಿ ಆಗಿದೆ, PUCದು ಆಗಿದೆ, CETನೂ ಆಗಿದೆ, ಎಲ್ಲವೂ ಆಗಿದೆ. ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿ ದಾನ್ಲೆ ಆಯಿತು. ಹೀಗೆಲ್ಲ ರಾಜ್ಯದಲ್ಲೂ ಆಗಿತ್ತು. ಈಗ ನೀಟ್ ಬಂದ ಮೇಲೆ ಇದುವರೆಗೂ ಆಗಿರಲಿಲ್ಲ. ಈ ಬಾರಿ ಕೆಲವರು ಈ ವ್ಯವಸ್ಥೆಯನ್ನು ಒಳಗೆ ಹೊಕ್ಕು ಮಾಡಿರುವಂಥದ್ದು ಕೆಲವು ಜನರು, ಮತ್ತು ಈಗಿನ ಡಿಜಿಟಲ್ ಇದರಲ್ಲಿ ಭಾಳ ಬೇಗ ಅದು ಪ್ರಚಾರ ಆಗಿದೆ. ಅದಕ್ಕಾಗಿ ಸಂಪೂರ್ಣ ನಿಯಂತ್ರಣ ಮಾಡೋ ಸಲುವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅದು ಕಂಪ್ಲೀಟ್ ಫುಲ್ ಪ್ರೂಫ್ ಆಗೇ ಆಗುತ್ತೆ, ಇನ್ನು ಬಿಡೋದಿಲ್ಲ. ಆ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ರಾಜಕಾರಣವನ್ನು ಬೆರೆಸುವಂಥದ್ದು ಸರಿಯಲ್ಲ. ಯುವಕರ ಭವಿಷ್ಯದಲ್ಲಿ ಅನಾನುಕೂಲತೆ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ, ಅದನ್ನು ಸರಿಪಡಿಸುವಂಥ, ಅದರಲ್ಲಿ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇದೆ.